ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒರಿಜಿನಲ್ ತೇಜ. ಇನ್ನೂ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಹಾಕ್ಕೊಬಿಡಿ. ಯಾಕಂದರೆ ನನ್ನ ಫರ್ದರ್ ವಿಡಿಯೋಸ್ ಏನಿದೆ ಅದನ್ನು ಮಿಸ್ ಆಗ್ದಿರಾ ನೋಡ್ತೀರಾ. ಸರಿ, ನಾ ಶುರು ಮಾಡೋಣ ಮ್ಯಾಟರ್ಗೆ. ಬೇಸಿಕ್ಕಾಗಿ ನಾವು ಅಂದ್ಕೊತಿದ್ವಿ ಅಕ್ಟೋಬರ್ ಏನಿದೆ ಅದು ದಸರಾ ಸೀಸನ್, ಅದರಲ್ಲಿ 2 ಮೂವಿ ಕ್ಲ್ಯಾಶ್ ನಾವು ಮಾತ್ರ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದು ಕನ್ಫರ್ಮ್ ಆಗಿತ್ತು. ಬಿಟ್ವೀನ್ ಕಂಗುವಾ ಮತ್ತು ಮಾರ್ಟಿನ್, ನಮ್ಮ ಕನ್ನಡ ಇಂಡಸ್ಟ್ರಿಯ ಮಾರ್ಟಿನ್ ಅಕ್ಟೋಬರ್ 11ಗೆ ರಿಲೀಸ್ ಆಗುತ್ತೆ. ಮತ್ತು ಕಂಗುವಾ October 10 ದ ಬ್ಯಾಟಲ್ ಬಿಟ್ವೀನ್ ದಿಸ್ 2 ಟೀಮ್ಸ್ ಅಂತ ನಾವು ಮಾತಾಡಿದ್ವಿ. ಇನ್ನು ಅದರ ಮಧ್ಯೆ ಇನ್ನೊಂದು ಫಿಲಿಮ್ ಬಂದಿದೆ, ಅದು ದ ರಜನಿ ಸರ್ ವೇಟಯ್ಯನ್ ಫಿಲಿಮ್ ಅಂತ ಹೇಳ್ಬೋದು. ಅದು October 10ಗೆ ರಿಲೀಸ್ ಆಗ್ತಿದೆ. ದ ಬ್ಯಾಟಲ್ ಬಿಟ್ವೀನ್ ತಮಿಳ್ ಇಂಡಸ್ಟ್ರಿ ಅಂತಲೇ ಹೇಳ್ಬೋದು. ಯಾಕಂದರೆ ದ ವೇಟಯ್ಯನ್ ಮತ್ತು ಕಂಗು ಎರಡೂ ಫ್ರಮ್ ತಮಿಳ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಬೇಸಿಕ್ಕಾಗಿ ರಜನಿ ಸರ್ ಮೂವೀಸ್ಗೆ ಈ ಇನ್ಸ್ಟಿಟ್ಯೂಟ್ಸ್ ಕಂಪನೀಸ್ ಇರ್ಬೋದು ಲೀವ್ ಕೊಡುತ್ತೆ ತಮಿಳ್ನಾಡಲ್ಲಿ. ಫಿಲಿಮ್ ನೋಡೋಗ್ರಿ, ನಮ್ಮ ಹೀರೋದು ರಿಲೀಸ್ ಆಗಿದೆ ಅಂತ. ಅಷ್ಟು ದೊಡ್ಡ ಸ್ಟಾರ್ ಅಂತ ಹೇಳ್ಬೋದು ತಮಿಳ್ ಇಂಡಸ್ಟ್ರಿಯಲ್ಲಿ ರಜನಿ ಸರ್ ಅವರು. ಅವ್ರ ಮೂವಿ ರಿಲೀಸ್ ಆಗ್ತಿದೆ October 10. ದ ಕಾಂಪಿಟೇಷನ್ ಬಿಟ್ವೀನ್ ಕಂಗುವಾ ಅಂದರೆ ಇನ್ನು ಡೇ 1ಗೆ ಕಂಗುವಾ ಮತ್ತು ವೇಟಯ್ಯನ್ಗೆ ತುಂಬ ಇದು ಕಲೆಕ್ಷನ್ ಡಿಫ್ರೆನ್ಸ್ ಆದರೆ ಇರುತ್ತೆ. ಯಾಕಂದರೆ October 10 ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಕಂಗುವಾ ರಿಲೀಸ್ ಆಗುತ್ತೆ, ಇನ್ನೂ ಬೇರೆ ಅದರ್ ಫಿಲಿಮ್ಸ್ ಯಾವುದೂ ಇಲ್ವಾ. ಸೊ ಡೇ 1 ಮಾತ್ರ ಕಂಗುವಾ ತುಂಬ ಚೆನ್ನಾಗಿ ಹೊಡೆಯುತ್ತೆ ಕಲೆಕ್ಷನ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಿಕಾಸ್ ಇಟ್ ಈಸ್ ಪ್ಯಾನ್ ವರ್ಲ್ಡ್ ಮೂವಿ. ಯಾಕಂದರೆ ತುಂಬ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಿರುವಂತಹ ಫಿಲಿಮ್ ಕಂಗುವಾ. ಮತ್ತು ವೇಟಯ್ಯನ್ ಬಂದು ಮೋಸ್ಟ್ಲಿ ತಮಿಳ್, ತೆಲುಗು, ಕನ್ನಡ ಮತ್ತು ಮಲಯಾಳಂ ಅದು ಕೂಡ ಬರ್ಬೋದೇನೋ. ತಮಿಳ್ ಮತ್ತು ತೆಲುಗುದಲ್ಲಿ ಮಾತ್ರ 100% ಗ್ಯಾರಂಟಿ ವೇಟಯ್ಯನ್ ಮಾತ್ರ ಹೇಳ್ಬೋದು. ಇನ್ನು ಮಾರ್ಟಿನ್ ಬಿಡಿ, ಅದು ಕೂಡ ಪ್ಯಾನ್ ವರ್ಲ್ಡ್ ಮೂವಿ, ಚೈನೀಸ್ ಮತ್ತು ರಷ್ಯಾ ಲ್ಯಾಂಗ್ವೇಜಲ್ಲಿ ಕೂಡ ರಿಲೀಸ್ ಆಗ್ತಿದೆ. ಮಾತಾಡೋಣ ಮಾರ್ಟಿನ್ ಮೂವಿ ಬಗ್ಗೆ. ಫಸ್ಟು October 10 ರಿಲೀಸ್ ಆಗ್ತಿರುವಂಥ ಮೂವೀಸ್ ಏನಿದೆ ಅದು ಕಂಗುವಾ ಮತ್ತು ವೇಟಯ್ಯನ್ ಮಧ್ಯೆ ಬ್ಯಾಟಲ್ ಇರ್ತಿದೆ. ಅದು ಮಾತ್ರ ಅನ್ನೆಸೆಸರಿ ಕ್ಲ್ಯಾಶ್ ಮತ್ತು ಬ್ಯಾಟಲ್ ಅಂತ ಹೇಳ್ಬೋದು. ಈಗ ಈ ತೆಲುಗು ಇಂಡಸ್ಟ್ರಿ ತಗೊಳ್ಳೋಣ. ಮೋಸ್ಟ್ಲಿ ದೊಡ್ಡ ಹೀರೋಸ್ ಮೂವೀಸ್ ರಿಲೀಸ್ ಆಗ್ತಿದ್ರೆ ಕೂಡ 1 ಡೇ ಬಿಫೋರ್ ಆಫ್ಟರ್ ರಿಲೀಸ್ ಇಟ್ಕೊತಾರೆ. ಈಗ ಹೇಳ್ಬೇಕಂದ್ರೆ 10th ರಿಲೀಸ್ ಆಗ್ತಿದ್ರೆ ನೆಕ್ಸ್ಟ್ 11th, ಇನ್ನೊಂದು ಮೂವಿ ಇದ್ದರೆ 12th, ಹಿಂಗೆ ಇಟ್ಕೊತಾರೆ. ಒಂದೇ ದಿನ ಏದು ಕೂಡ ಕ್ಲ್ಯಾಶ್ ಅಂತೂ ಆಗಲ್ಲ ಹೇಳ್ಬೇಕಂದ್ರೆ. ಇವ್ರ ಮೂವೀಸ್ ನೋಡ್ಕೊಂಡ್ರೆ ಎರಡೂ ಕೂಡ ಸ್ಟಾರ್ಡಮ್ ಫ್ಯಾನ್ ಬೇಸ್ ಇರುವಂತಹ ಹೀರೋಸ್ ಫಿಲಿಮ್. ಒಂದೇ ದಿನ ರಿಲೀಸ್ ಅಂದರೆ ಮಾತ್ರ ಅದು ಕಲೆಕ್ಷನ್ಸ್ಗೆ ತುಂಬ ದೊಡ್ಡ ಹೊಡ್ತಾವಂತೂ ಕೊಡುತ್ತೆ. ಯಾವ ಮೂವಿಗೆ ಕೊಡುತ್ತೆ ಅದು ಹೇಳೋಕ್ಕಾಗಲ್ಲ. ಮೇ ಬಿ ಕಂಗುವಾ ತುಂಬ ಕಲೆಕ್ಷನ್ ಮಾಡ್ಬೋದು, ಬಿಕಾಸ್ ಇಸ್ ಫ್ಯಾನ್ ವರ್ಡ್ ಮೂವಿ ಹೇಳ್ಬೇಕಂದ್ರೆ. ಇನ್ನು ರಜನಿ ಸರ್ ಮೂವಿ ಅಷ್ಟು ಕಮ್ಮಿ ಹೊಡೆಯುತ್ತಾ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಎಲ್ರಿಗಿಂತೂ ತುಂಬ ಫ್ಯಾನ್ ಬೇಸ್ ಇರುವಂತಹ ಸ್ಟಾರ್ ಯಾರಿದ್ರೆ ತಮಿಳ್ನಾಡಲ್ಲಿ ಅಂತ ಹೇಳಿದ್ರೆ ಅದು ರಜನಿ ಸರ್ ಅಂತಲೇ ಹೇಳ್ಬೋದು, ದ ನಂಬರ್ 1 ಅಂತ ಹೇಳ್ಬೋದು. ಬಿಕಾಸ್ ಇನ್ನು ಅವ್ರ ಮೂವಿ ನೋಡೋಕ್ಕೂ ಲೀವ್ ಕೊಡ್ತಾರೆ, ರಜೆ ಕೊಡ್ತಾರೆ ಕಂಪನೀಸ್ ಮತ್ತು ಇನ್ಸ್ಟಿಟ್ಯೂಟ್ಸಲ್ಲಿ ಹೋಗಿ ನೋಡಿ ಅಂತ. ಅಂಥ ಸ್ಟಾರ್ ಫಿಲಿಮ್ ರಿಲೀಸ್ ಇಟ್ಕೊಂಡು ಕೂಡ ಕಂಗುವಾ ಎಷ್ಟು ಹೊಡೆಯುತ್ತೆ ನೋಡಬೇಕಾಗುತ್ತೆ. ದ ಅನ್ನೆಸರಿ ಕ್ಲ್ಯಾಶ್ ಅಂತ ಹೇಳ್ಬೋದು. ಇನ್ನು ಡೇಟ್ಸ್ ಇತ್ತು ವೇಟಯ್ಯನ್ಗೆ ಹೇಳ್ಬೇಕಂದ್ರೆ 11, 13 ಕೂಡ ರಿಲೀಸ್ ಹಾಕ್ಕೋಬೋದಾಗಿತ್ತು. ಆದರೆ ಲೈಕಾ ಪ್ರೊಡಕ್ಷನ್ಸ್ ವಾಂಟ್ಸ್ ಟು ರಿಲೀಸ್ 10th ಅಂತ ಹೇಳ್ಬೋದು. ಇನ್ನು ಕಂಗುವಾ ಸ್ಟುಡಿಯೋ ಗ್ರೀನ್ ಏನಿದೆ ಅದು ಕೂಡ ಸ್ಟಿಕ್ ಆನ್ ಆಗಿದೆ October 10ಗೆ. ಇನ್ನು ಕಂಗುವಾದ ಹೇಳಬೇಕಾಗಿಲ್ಲ, ಯಾವಾಗೋ ಕನ್ಫರ್ಮೇಷನ್ ಅಂತೂ ಬಂದುಬಿಟ್ಟಿತ್ತು October 10ಗೆ ರಿಲೀಸ್ ಅಂತ. ಮೋಸ್ಟ್ಲಿ ವೇಟಯ್ಯನ್ ಎಕ್ಸ್ಪೆಕ್ಟ್ ಮಾಡಿದ್ವಿ 31st ಏನೋ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆದರೂ ಬಂದಿತ್ತು 31st October ಅಂತ. ಆಮೇಲೆ ಹಿಂದೆ ಸರ್ದು ಕ್ಲ್ಯಾಶ್ ಆಗೋಕ್ಕೆ ನೋಡ್ತಿದೆ, ಅದು ದಸರಾ ಸೀಸನ್ನ ಯೂಸ್ ಮಾಡೋಕ್ಕೆ ನೋಡ್ತಿದ್ದಾರೆ. October 10ಗೆ ಅಫಿಷಿಯಲ್ ಕನ್ಫರ್ಮೇಷನ್ ರೀಸೆಂಟಾಗೆ ಬಂತು. ಬ್ಯಾಟಲ್ ಬಿಟ್ವೀನ್ ದಿಸ್ 2 ಹಂಗೆ ನೋಡಬೇಕಾಗುತ್ತೆ ಹೆಂಗಿರುತ್ತೆ ಅಂತ. ನನಗೆ ಪ್ರಕಾರ ಯಾವುದು ತುಂಬ ಚೆನ್ನಾಗಿ ಕಲೆಕ್ಟ್ ಮಾಡುತ್ತೆ ಡೇ 1 ಅಂದರೆ ಹೇಳ್ಬೇಕಂದ್ರೆ ಸ್ವಲ್ಪ ಮುಂದೆ ಸ್ಟೆಪ್
ಇರುತ್ತಲ್ವ, ಕಂಗುವಾ ಇರ್ಬೋದು ಅನಿಸುತ್ತೆ. ಬಿಕಾಸ್ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಅದ್ರ ಮೇಲೆ. 10 ಲ್ಯಾಂಗ್ವೇಜಸ್ ಇನ್ನೂ ಹೇಳ್ಬೇಕಂದ್ರೆ ಪ್ಯಾನ್ ವರ್ಲ್ಡ್ ಲ್ಯಾಂಗ್ವೇಜ್ ಅಲ್ವಾ. ಅದ್ರದ್ದು ನೋಡಬೇಕಂದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇರುತ್ತೆ. ತೆಲುಗು, ತಮಿಳ್, ಹಿಂದಿ, ಕನ್ನಡ ಮತ್ತು ಒಟ್ಟಿಗೆ ನೋಡ್ತಾರೆ ಅದರಲ್ಲಿ. ಇನ್ನೂ ಅದ್ರ ಗ್ಲಿಮ್ಸ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಟೂ ಮಚ್ ಎಕ್ಸ್ಪೆಕ್ಟೇಷನ್ ಅಂತೂ ಮಾಡಿದೆ. ಶಿವ ಅವರು ಡೈರೆಕ್ಟ್ ಮಾಡ್ತಿರುವಂತಹ ಮೂವಿ ಕಂಗುವಾ. ಇನ್ನು ಇದು ಎಷ್ಟು ಮಟ್ಟಿಗೆ ಕಲೆಕ್ಟ್ ಮಾಡುತ್ತೆ ಅಂತ ಅಕ್ಟೋಬರ್ 10 ನೋಡಬೇಕಾಗುತ್ತೆ. ಇನ್ನು ರಜನಿಕಾಂತ್ ಸರ್ ಅವರ ಕ್ಲಾಶ್ ಕೂಡ ಇರುತ್ತೆ. ಅದರಿಂದ ಸ್ವಲ್ಪ ಹೊಡೆತ ಅಂತೂ ಬೀಳುತ್ತೆ. 2 ಮೂವೀಸ್ಗೂ ಅಷ್ಟೇ ಸ್ವಲ್ಪ ಹೊಡೆತ ಅಂತೂ ಬೀಳುತ್ತೆ. ಇನ್ನು ಕಂಗುವಾ ರಿಲೀಸ್ ಆಗದಿದ್ರೆ, ಇನ್ನು ವೇಟನ್ ರಿಲೀಸ್ ಆಗಿದ್ರೆ ಕೂಡ ಇಟ್ಸ್ ಗೋನ್ ಬಿ ಕ್ರಾಸ್ ಮೋರ್ ಆಫ್ ದಿ ಬಜೆಟ್ ಅಂತ ಹೇಳ್ಬೋದು. ತುಂಬ ಕಲೆಕ್ಟ್ ಮಾಡ್ತಿರಬಹುದೇನೋ ಅನಿಸುತ್ತೆ. ಮೋಸ್ಟ್ಲಿ ಈ ಥರ ಬ್ಯಾಟಲ್ ಅನ್ನೆಸರಿ ಬ್ಯಾಟಲ್ ಅಂತ ಹೇಳ್ತೀವಿ. ಬಿಕಾಸ್ ಒಂದೇ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಫಿಲಿಮು ಕೂಡ ಒಂದೇ ದಿನ ಈ ಥರ ರಿಲೀಸ್ ಆಗಲ್ಲ. ಒಂದಿನ ಆ ಕಡೆ ಒಂದಿನ ಈ ಕಡೆ ಇರುತ್ತೆ. ಮತ್ತು ಇವ್ರದ್ದು ನೋಡಬೇಕು, ಲೈಕಾ ಪ್ರೊಡಕ್ಷನ್ಸ್ ಮತ್ತು ಸ್ಟುಡಿಯೋ ಗ್ರೀನ್ ಯಾರು ಕೂಡ ಕಮ್ಮಿ ಆಗೋದೇ ಇಲ್ಲ ಅಂತ ಒಂದೇ ದಿನ ರಿಲೀಸ್ ಇಟ್ಕೊಂಡಿದ್ದಾರೆ. ಇನ್ನು ಕಾದು ನೋಡೋಣ ಅಕ್ಟೋಬರ್ 10. ಇನ್ನು ಅಕ್ಟೋಬರ್ 11 ಹೇಳ್ತಿದ್ರೆ, ಇನ್ನು ಈ 2 ಫಿಲಿಮ್ಸ್ ಮಧ್ಯೆ ಇನ್ನೊಂದು ಪ್ಯಾನ್ ವರ್ಲ್ಡ್ ಫಿಲಿಮ್ ಬರ್ತಿದೆ. ಅದು ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಮಾರ್ಟಿನ್, ಧ್ರುವ ಸರ್ಜಾ ಅವರ ಬಿಗ್ ಹೋಪ್ ಇಟ್ಕೊಂಡಿರುವಂಥ ಫಿಲಿಮ್ ಮಾರ್ಟಿನ್ ಅಕ್ಟೋಬರ್ 11 ರಿಲೀಸ್ ಆಗ್ತಿದೆ. ಮೋಸ್ಟ್ಲಿ ಇದು ಕೂಡ ತುಂಬ ಒಳ್ಳೆ ಕಲೆಕ್ಷನ್ಸ್ನ ಮಾಡೋ ಅಂಥರನೇ ಕಾಣ್ತಿದೆ. ಬಿಕಾಸ್ ನಾವು ರೀಸೆಂಟ್ ಆಗಿಬಿಟ್ಟೆ ಟ್ರೈಲರ್ ನೋಡ್ಬೋದು. ತುಂಬ ದಿನಗಳ ಹಿಂದೆ, ಮೋಸ್ಟ್ಲಿ ಇಯರ್ ಮುಂಚೆ ಬಿಟ್ಟಂತಹ ಟ್ರೈಲರ್ ನೋಡ್ಬೋದು. 90+ ಮೋಸ್ಟ್ಲಿ 97 ಮಿಲಿಯನ್ ವ್ಯೂಸ್ ಬಂದಿದೆ ಅದರಲ್ಲಿ. ಇದು ಹೇಳ್ಬೇಕಂದ್ರೆ ತುಂಬ ಒಳ್ಳೆಯ ವಿಷಯ. ನೆವರ್ ಎಕ್ಸ್ಪೆಕ್ಟೆಡ್. ಯಾಕಂದರೆ ಧ್ರುವ ಸರ್ಜಾ ಅವರ ಫಿಲಿಮ್ಸ್ ಯಾವಾಗಿದ್ದರೂ ಕೂಡ ಇದ್ದೇ ಇರುತ್ತೆ. ಅವರ ಪ್ರೀವಿಯಸ್ ಫಿಲಿಮ್ಸ್ ನೋಡಿಕೊಂಡ್ರೆ ಕೂಡ ಪೊಗರು ಆಗಿರ್ಬೋದು, ಭರ್ಜರಿ ಇದೆ, ತುಂಬ ಇರುವಂತಹ ಫಿಲಿಮ್ಸ್. ಅವರ ಆ್ಯಕ್ಷನ್ ಪ್ರಿನ್ಸ್ ಏನಂತ ಕರಿತೀವಿ, ಅವರ ಫಿಲಿಮ್ನಲ್ಲಿ ಆ್ಯಕ್ಷನ್ ನೋಡಬೇಕಂದ್ರೇ ಇಷ್ಟಪಡುವಂತಹ ಜನರು ತುಂಬ ಜನನೇ ಇದ್ದಾರೆ. ಇನ್ನು ಅದರಲ್ಲಿ ಈ ಟ್ರೈಲರ್ಸ್ನಲ್ಲಿ ನೋಡ್ತಿದ್ರೆ ಆ ವಿಜುವಲ್ ಎಫೆಕ್ಟ್ಸ್ ಆಗ್ಬೋದು, ಆ VFX ವರ್ಕ್ ಆಗ್ಬೋದು, ತುಂಬ ಚೆನ್ನಾಗೇ ಬಂದಿದೆ ಅಂತ ಹೇಳ್ಬೋದು. ಇನ್ನೂ ಟ್ರೈಲರಲ್ಲಿ ನಮಗೆ ಒಳ್ಳೇದನ್ನಿಸಿದ್ದೇನೆಂದರೆ, ದ ಸೀನ್ಸ್ ಬಿಟ್ವೀನ್ ಪಾಕಿಸ್ತಾನಲ್ಲಿ ಏನು ಅದು ನಡೀತಿದೆ ಅದು ಕೂಡ ಒಳ್ಳೆಯದಾಗಿ ಅನಿಸ್ತು. ಮತ್ತು ಇನ್ನು ಹೇಳ್ಬೇಕಂದ್ರೆ 10 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಿದೆ. ಚೈನೀಸ್ ಮತ್ತು ರಷ್ಯಾದಲ್ಲಿ ಕೂಡ ಲ್ಯಾಂಗ್ವೇಜಲ್ಲಿ ಕೂಡ ರಿಲೀಸ್ ಆಗ್ತಿದೆ ಮಾರ್ಟಿನ್ ಮೂವಿ. ತುಂಬ ಒಳ್ಳೆ ಕಲೆಕ್ಷನ್ಸ್ ಕೊಡುತ್ತೆ ಅಂತ ನಾವು ನಂಬ್ತಿದ್ದೀವಿ. ಬಿಕಾಸ್ ಹೇಳ್ಬೇಕಂದ್ರೆ ಧ್ರುವ ಸರ್ಜಾ ಅವ್ರ ಮೂವೀಸ್ ಯಾವತ್ತು ಕೂಡ ಒಳ್ಳೆ ಚೆನ್ನಾಗೇ ಇರುತ್ತೆ. ಅವರ ಆ್ಯಕ್ಷನ್ಸ್ ಇರ್ಬೋದು, ಅವರ ಆ್ಯಕ್ಟಿಂಗ್ ಇರ್ಬೋದು, ಅವರು ಮಾತಾಡುವಂಥ ಲ್ಯಾಂಗ್ವೇಜ್ ರೀತಿ ಇರ್ಬೋದು. ಮೋಸ್ಟ್ಲಿ ಹೇಳ್ಬೇಕಂದ್ರೆ ಕನ್ನಡದಲ್ಲಿ ದ ವೇ ಆಫ್ ಟಾಕಿಂಗ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ಇನ್ನು ಅದರ್ ಲ್ಯಾಂಗ್ವೇಜಸಲ್ಲಿ ನೋಡಬೇಕು. ನನ್ನ ಪ್ರಕಾರ ಈ ತೆಲುಗು, ತಮಿಳಲ್ಲಿ ಇವರೇ ಲ್ಯಾಂಗ್ವೇಜ್ ಡಬ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕಂದರೆ ನಮಗೆ ಕನ್ನಡದಲ್ಲಿ ನೋ ಪ್ರಾಬ್ಲಮ್ ಅಟ್ ಆಲ್. ಇವರ ಒಂದು ಬಾಡಿ ಲ್ಯಾಂಗ್ವೇಜ್ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ತೆಲುಗು ಮತ್ತು ತಮಿಳ್, ಹಿಂದಿ, ಇದರಲ್ಲಿ ವಾಯ್ಸ್ ಓವರ್ ಮಾಡ್ತಾರೆ ಬೇರೆಯವರು ಅಂತ ಹೇಳ್ಬೋದು. ಅದರಿಂದ ಸ್ವಲ್ಪ ನಮಗೆ ಅದೇನಿದೆ ಹೈ ಮೂಮೆಂಟ್ಸ್ ಅಂತಿಲ್ವಲ್ಲ, ಅವರ ಲ್ಯಾಂಗ್ವೇಜಸ್ಸಿಂದ ಬರೋ ಹೈ ಮೂಮೆಂಟ್ಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ವೆನ್ ಕಂಪೇರ್ ಟು ಕನ್ನಡ. ನನಗೆ ಹೇಳಿದ್ರೆ ಇವರೇ ವಾಯ್ಸ್ ಓವರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಲ್ 3 ಲ್ಯಾಂಗ್ವೇಜಸ್ ಅಂತ ಹೇಳ್ಬೋದು. ಬೇರೆ ಲ್ಯಾಂಗ್ವೇಜಸ್ ಬಿಡಿ, ರಷ್ಯಾ ಮತ್ತು ಚೈನೀಸ್ ಬಿಡಿ, ಅದಂತೂ ಬೇರೆಯವ್ರು ಮಾತಾಡೋದು ನಡೆಯುತ್ತೆ. ನಮಗೆ ಇಂಡ್ಯಾದಲ್ಲಿ ಗೊತ್ತಿದೆಯಲ್ಲ ಅವರ ಬಾಡಿ ಲ್ಯಾಂಗ್ವೇಜಸ್ ಮತ್ತು ಅವರ ವೇ ಆಫ್ ಟಾಕಿಂಗ್ ಹೆಂಗಿದೆ ಅಂತ. ಸೊ ಹಿಂದಿ, ತೆಲುಗು, ತಮಿಳಲ್ಲಿ ಕೂಡ ಇವರೇ ವಾಯ್ಸ್ ಓವರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ನೋಡೋಣ, ಮಾರ್ಟಿನ್ ಕೂಡ 100 crore ಪ್ಲಸ್ ಬಜೆಟ್ ಇರುವಂತಹ ಫಿಲಿಮ್. ಇದು ಹೈ ಬಜೆಟ್ಟೇ ಇದೆ ಅಂತ ಹೇಳ್ಬೋದು. ಟೂ ಮಚ್ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇದೆ. ಮೋಸ್ಟ್ಲಿ ಹೇಳ್ಬೇಕಂದ್ರೆ ಕನ್ನಡ ಇಂಡಸ್ಟ್ರಿಯಿಂದ ಟೂ ಮಚ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂತಹ ಫಿಲಿಮ್ ಮಾರ್ಟಿನ್ ಅಕ್ಟೋಬರ್ 11 ರಿಲೀಸ್ ಆಗ್ತಿದೆ. ಕಂಪಲ್ಸರಿಯಾಗಿ ಹೊಡಿಲೇಬೇಕು ಹೆಂಗಾದರೂ ಮಾಡಿ. ಬಿಕಾಸ್
ಧ್ರುವ ಸರ್ಜಾ ಅವ್ರ ಫಿಲಿಮ್ ಇದೆ ಹೇಳ್ಬೇಕಂದ್ರೆ. ಇನ್ನು ಅರ್ಜುನ್ ಸರ್ಜಾ ಅವರು ಕೂಡ ಪ್ರೊಡ್ಯೂಸ್ ಮಾಡ್ತಿರುವಂತಹ ಫಿಲಿಮ್ AP ಅರ್ಜುನ್ ಅವರ ಕಡೆಯಿಂದ ಬರ್ತಿದೆ ಈ ಫಿಲಿಮ್. ಸೊ ಟು ಮಚ್ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇದೆ. 100% ಕ್ಲ್ಯಾಶ್ ಆಗ್ತಿದೆ ಬಿಟ್ವೀನ್ ಕಂಗುವಾ ಆ್ಯಂಡ್ ವೇಟಯ್ಯನ್. ನೋಡಬೇಕಾಗುತ್ತೆ. ಇದು ಸಿಂಗಲ್ ಆಗಿ ಬರ್ತಿಲ್ಲ ಮೂವಿ ಹೇಳ್ಬೇಕಂದ್ರೆ. ಇನ್ನು ಅದು ಕೂಡ ಕಂಗುವಾ ಈಸ್ ಆಲ್ಸೋ ಎನ್ ಫ್ಯಾನ್ ವರ್ಡ್ ಮೂವಿ ಹೇಳ್ಬೇಕಂದ್ರೆ. ಬಿಟ್ವೀನ್ ಪ್ಯಾನ್ ವರ್ಡ್ ಆ್ಯಂಡ್ ಫ್ಯಾನ್ ವರ್ಡ್ ಈ ಬ್ಯಾಟಲ್ ಹೆಂಗಿರುತ್ತೆ ನೋಡಬೇಕಾಗುತ್ತೆ. ಅಕ್ಟೋಬರ್ 10th and 11th ಅದರ ಮಧ್ಯೆ ವೇಟಯ್ಯನ್ ಕೂಡ ಹೆಂಗೆ ಇರುತ್ತೆ ನೋಡಬೇಕಾಗುತ್ತೆ. ಇದರ ಮಧ್ಯೆ ಲೋ ಕಲೆಕ್ಷನ್ಸ್ ಫಿಲಿಮ್ ಮಾಡುತ್ತೆ, ಹೈ ಕಲೆಕ್ಷನ್ಸ್ ಫಿಲಿಮ್ ಮಾಡುತ್ತೆ. ಬಿಕಾಸ್ ಕಂಗುವಾ ಈಸ್ ಆಲ್ಸೋ ಎನ್ ಬಿಗ್ ಬಜೆಟ್ ಫಿಲಿಮ್ ಹೇಳ್ಬೇಕಂದ್ರೆ. 300 crores ಪ್ಲಸ್ ಬಜೆಟ್ ಹೊಂದಿರುವಂತಹ ಫಿಲಿಮ್. ಅದು ಕೂಡ ನೋಡಬೇಕಾಗುತ್ತೆ ರೇಂಜ್ಗೆ ಕಲೆಕ್ಷನ್ಸ್ ಹೊಡೆಯುತ್ತೆ ಅಂತ. ಇಟ್ ಈಸ್ ಆಲ್ಸೋ ಕ್ಲಾಶಿಂಗ್ ಬಿಟ್ವೀನ್ ದ ಓಲ್ ಇಂಡಸ್ಟ್ರಿ ಫಿಲಿಮ್ ವೇಟಯ್ಯನ್ ಅಂತ ಹೇಳ್ಬೋದು. ಸೊ ನೋಡೋಣ ಕಾದು ಅಕ್ಟೋಬರ್ವರೆಗೂ. 10th and 11th ಗೊನ ಬಿ ಐ ಫೀಸ್ಟ್ ಫಾರ್ ಫ್ಯಾನ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಫಿಲಿಮ್ ವಿನ್ ಆಗುತ್ತೆ ದಸರಾ ಸೀಸನಲ್ಲಿ, ಫಿಲಿಮ್ ಫೇಲ್ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಮಾತ್ರ ಮರಿಬೇಡಿ. ಇನ್ನು ಈ 3 ಫಿಲಿಮ್ಸಲ್ಲಿ ನಿಮಗೆ ಫಿಲಿಮ್ ತುಂಬ ಎಕ್ಸೈಟೆಡಾಗಿ ಕಾಯ್ತಿದ್ದೀರಾ ರಿಲೀಸ್ಗೆ, ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಗಾಯ್ಸ್. ಇನ್ನು ಈ ವಿಡಿಯೋದಲ್ಲಿ ಮುಂದೆ ಫರ್ದರ್ ವಿಡಿಯೋಸ್ ಬರುತ್ತೆ, ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕಾಗಿದೆ. ನೀವೇನು ಮಾಡಬೇಕಾಗಿಲ್ಲ, ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ದಟ್ಸ್ ಇಟ್ ಗಾಯ್ಸ್. ಇನ್ನು ಫರ್ದರ್ ವಿಡಿಯೋಸಲ್ಲಿ ಸಿಗೋಣ. ಬಾಯ್.